ನೀವು ಲವ್ ಮಾಡ್ತಾ ಇದ್ದೀರಾ? ಹಾಗಾದರೆ ನೀವು ಇದನ್ನು ನೋಡಲೇಬೇಕು. ನೀವು ಅವಳ ಅಥವಾ ಅವನ ಹತ್ತಿರ ಮೊಬೈಲ್ ಟಾಪಪ್ ಬಗ್ಗೆ ಕೇಳಬೇಡಿ. ಅದು ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನು ಕಡಿಮೆ ಮಾಡ್ಬೋದು. ನೀವು ಯಾವತ್ತೂ ಅವಳ ಅಥವಾ ಅವನಿಂದ ಗಿಫ್ಟನ್ನು ಬಯಸಬೇಡಿ. ಕೇಳದೆ ನೀಡಿದ 50 ಪೈಸೆ ಚಾಕ್ಲೇಟನ್ನು ಸಹ ತುಂಬು ಹೃದಯದಿಂದ ಸ್ವೀಕರಿಸಿ. ನಿಮ್ಮ ಪ್ರೀತಿಸಿದವರು ಹೇಳಿದಂತೆ ಕೇಳಬೇಕು ಅಂತ ಬಯಸಬೇಡಿ. ನಿರೀಕ್ಷೆಗಳು ಹೆಚ್ಚಾದಂತೆ ದುಃಖ ಕೂಡ ಹೆಚ್ಚಾಗುತ್ತೆ. ಯಾವತ್ತೂ ಉಪದೇಶ ಮಾಡೋದಕ್ಕೆ ಹೋಗಬೇಡಿ. ತಪ್ಪು ಮಾಡ್ತಿದ್ರೆ ಪಕ್ಕ ಕುಳ್ಳಿರಿಸಿಕೊಂಡು ತಿಳಿ ಹೇಳಿ. ಪ್ರೀತಿ ಅಂದ ಮೇಲೆ ಮನೆಯಲ್ಲಿ ವಿರೋಧ ಸಹಜ. ಮೆಲ್ಲಗೆ ಮನೆಯವರ ವಿಶ್ವಾಸ ಗಳಿಸಲು ಪ್ರಯತ್ನಿಸಿ. ಮದುವೆ ಮಾಡಿಕೊಳ್ಳಲು ಓಡಿ ಹೋಗುವುದು ಮೂರ್ಖತನ. ಮನೆಯಲ್ಲಿ ಎಲ್ಲರನ್ನ ಸೇರಿಸಿ ಅವರ ಮನವೊಲಿಸಲು ಪ್ರಯತ್ನಿಸಿ, ದುಡುಕಬೇಡಿ. ಪ್ರೀತಿಯ ಇನ್ನೊಂದು ಮುಖವೇ ತ್ಯಾಗ. ಅಂತಹ ಸಂದರ್ಭ ಬಂದರೆ ತ್ಯಾಗಕ್ಕೂ ಸಿದ್ಧರಾಗಿ. ಹಾಗಂತ ತ್ಯಾಗಮಯಿ ಅನ್ನಿಸಿಕೊಳ್ಳಲು ಪ್ರೀತಿಯನ್ನು ಕಳೆದುಕೊಳ್ಬೇಡಿ. ಕೊನೆಯವರೆಗೂ ಹೋರಾಡಿ, ಆದರೆ ಒತ್ತಾಯ ಬೇಡ. ಪರಸ್ಪರ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇರಲಿ. ನಿಮ್ಮನ್ನು ಬೇರ್ಪಡಿಸಲೆಂದೇ ಕೆಲವೊಂದು ಕೈಗಳು ಕೆಲಸ ಮಾಡ್ತಾ ಇರ್ತವೆ. ನಿಮ್ಮ ಹಳೆಯ ಪ್ರೀತಿ ಅಂತ ಇದ್ರೆ ಮುಕ್ತವಾಗಿ ಹಂಚಿಕೊಳ್ಳೆ. ಇದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತದೆ. ಪ್ರೀತಿಯೊಂದಿಗೆ ವಿದ್ಯಾಭ್ಯಾಸ, ಸ್ನೇಹಿತರು, ನೆಂಟರು, ಮನೆಯವರು ಹೀಗೆ ಯಾರನ್ನು ನಿರ್ಲಕ್ಷಿಸಬೇಡಿ. ಗುರಿಯೆಡೆಗೆ ಪ್ರಥಮ ಆದ್ಯತೆ ಇರಲಿ. ಬೇರೆಯವರ ನಿರ್ಲಕ್ಷ್ಯ ನಮ್ಮನ್ನು ಏಕಾಂಗಿಯನ್ನಾಗಿಸ್ತದೆ. ಹುಷಾರಾಗಿರಿ. ಮದುವೆಗೆ ಮುಂಚೆ ದೈಹಿಕ ಸಂಬಂಧ ಅಕ್ಷಮ್ಯ ಅಪರಾಧ. ಯಾವತ್ತೂ ಈ ವಿಷಯದಲ್ಲಿ ಒತ್ತಾಯ ಬೇಡ. ಮುಕ್ತವಾಗಿ ಲೈಂಗಿಕ ಅಭಿಲಾಷೆಗಳನ್ನು ಹಂಚಿಕೊಳ್ಳಿ. ಒಂದು ಅಪ್ಪುಗೆ, ಒಂದು ಕಿಸ್ಗೆ ತೊಂದರೆ ಇಲ್ಲ. ಪ್ರೀತಿ ಮಧುರ, ಪ್ರೀತಿ ಅಮರ ಅಂತ ತಿಳ್ಕೊಂಡು ಲವ್ ಎಂಬ ಎಕ್ಸಾಮಲ್ಲಿ ಪಾಸಾಗಿ.